ರೂಲ್ಸ್ಗಳಿದೆ. ಸೊ ಆ ರೂಲ್ಸ್ನ ನೋಡೋಣ. ಫಸ್ಟು ವೇರಿಯಬಲ್ಸು ಮಸ್ಟ್ ಸ್ಟಾರ್ಟ್ ವಿತ್ ಅ ಲೆಟರ್ ಆರ್ ಅಂಡರ್ ಸ್ಕೋರ್, ಲೈಕ್ ಏಜ್, ಲೈಕ್ ನೇಮ್. ಸೊ ಈ ಥರ ಸ್ಟಾರ್ಟ್ ಆಗಬೇಕು. ಅಂದರೆ ಲೆಟರಲ್ಲಿ ಸ್ಟಾರ್ಟ್ ಆಗಬೇಕು, ಅಥವಾ ಅಂಡರ್ಸ್ಕೋರಲ್ಲಿ ಅಂಡರ್ಸ್ಕೋರ್ ಏಜ್, ಅಂಡರ್ಸ್ಕೋರ್ ನೇಮ್, ಅಂಡರ್ಸ್ಕೋರ್ ಇಂಪನ. ವೇರಿಯಬಲ್ಸ್ ಆದರೆ ನಾನು ಹೇಳ್ತಿರೋದು. ಸೊ ವೇರಿಯಬಲ್ಸ್ ಆದರೆ ಅಂಡರ್ಸ್ಕೋರು ಅಥವಾ ಏಜಿಂದ ಸ್ಟಾರ್ಟ್ ಆಗಬೇಕು. ಸ್ಟೂಡೆಂಟ್ಸ್ ಇದು ಒಂದು ವೇರಿಯಬಲ್ ಅಂತ ತಗೊಂಡ್ರೆ ಸ್ಟೂಡೆಂಟ್ಸ್ = 10 ಅಂತ ತಗೊಂಡ್ರೆ ಸ್ಟೂಡೆಂಟ್ಸು ಓಕೆ ವೇರಿಯಬಲ್. ಸ್ಟೂಡೆಂಟ್ ಅನ್ನೋದು 10 ಅನ್ನೋದು ಒಂದು ಡೇಟಾ ಸ್ಟೂಡೆಂಟ್ ಒಳಗಡೆ ಸ್ಟೋರ್ ಮಾಡಿದ್ದೀವಿ. ಓಕೆನಾ. ಈ ಸ್ಟೂಡೆಂಟ್ ಅನ್ನೋ ವೇರಿಯಬಲ್, ಈ ಸ್ಟೂಡೆಂಟ್ ಅನ್ನೋದು ಲೆಟರ್ ಅಲ್ವಾ. ಸೊ ಅಂದರೆ ಈ ಎಸ್ ಅನ್ನೋದು ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಸ್ ಅನ್ನೋದು ಲೆಟರ್. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಟ್ ಈಸ್ ಅ ವೇರಿಯಬಲ್. ಅದೇ ಇವಾಗ ನಾನು ಎಂತ ಹೇಳ್ಬೋದು, 1 ಸ್ಟೂಡೆಂಟ್ = 10 ಅಂತ ಕೊಡ್ಬೋದಾ? ಇಲ್ಲ, ಕೊಡೋದಕ್ಕಾಗೋದಿಲ್ಲ. ಏಕೆಂದರೆ ರೂಲ್ಸ್ ಇರೋದೇ ಆ ಥರ. ನಮಗೆ ವೇರಿಯಬಲ್ನ ನಾವು ಬರಿತೀವಿ ಅಂತ ಅನ್ನೋದಾದರೆ ನಮಗೆ ಇಲ್ಲ, ಅದು ಲೆಟರಿಂದ ಸ್ಟಾರ್ಟ್ ಆಗಿರಬೇಕು, ಇಲ್ಲ ಅಂಡರ್ಸ್ಕೋರಿಂದ ಸ್ಟಾರ್ಟ್ ಆಗಿರಬೇಕು. ನಮಗೆ ಡಿಜಿಟಿಂದ ಏನಾದರೂ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ ಅದು ನಮ್ಮ ಈ ಒಂದು ವೇರಿಯಬಲ್ನ ಏನು ಬರಿತೀವಿ ಆ ರೂಲ್ಸ್ನಲ್ಲೇ ಇಲ್ಲ. ಅದಕ್ಕೆ ಬಿಗ್ ನೋ, ಅದನ್ನು ಬರೆಯೋದಕ್ಕಾಗೋದಿಲ್ಲ. ಸೊ ಅದು ವೇರಿಯಬಲ್ ಅಂತಲೇ ಕನ್ಸಿಡರ್ ಆಗೋದಿಲ್ಲ. ನೆಕ್ಸ್ಟ್ ನಾವು ಅದನ್ನೇ ರಾಂಗ್ ಮಾಡಿ ನೆಕ್ಸ್ಟ್ ಇನ್ನೇನೇ ಕೋಡ್ ಬರೆದ್ರೂ ಕೂಡ ಸೊ ಅಲ್ಲಿ ರಾಂಗೇ, ಎರರೇ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಇನ್ನೊಂದು ಸೆಕೆಂಡ್ ರೂಲ್ಸ್ ಏನಿದೆ. ಸೆಕೆಂಡ್ ರೂಲ್ಸ್ ಏನಪ್ಪ ಅಂತ ಅಂದರೆ, ಈ ವೇರಿಯಬಲ್ ಅನ್ನೋದು ವೇರಿಯಬಲ್ ಕ್ಯಾನ್ ಓನ್ಲಿ ಕಂಟೈನ್ ಎ ಲೆಟರ್ಸ್, ನಂಬರ್ಸ್, ಅಂಡರ್ಸ್ಕೋರ್. ಇದು ಒಂದು ರೂಲ್ಸು. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸ್ಟೂಡೆಂಟ್ _1 = 10 ಅಂತ ತೊಗೊಂಡಿದ್ದೀನಿ ಒಂದು ಎಕ್ಸಾಂಪಲು. ಇನ್ನೊಂದು ಸ್ಟೂಡೆಂಟ್ -1 = 20. ಸೊ ಇವೆರಡರಲ್ಲಿ ಯಾವ್ದು ಕರೆಕ್ಟು? ಸೊ ನಾನು ಆವಾಗಲೇ ನಿಮಗೆ ಹೇಳಿದೆ. ಸೊ ನಾವು ಒಂದು ವೇರಿಯಬಲ್ನ ಬರಿತಿದ್ದೀವಿ, ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅಂದರೆ ಅದು ಯಾವಾಗಲೂ ಇಟ್ ಕ್ಯಾನ್ ಕಂಟೈನ್ ಓನ್ಲಿ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಅಂಡರ್ಸ್ಕೋರ್. ಸೊ ಅದರಿಂದ ಈ ಐಫನ್ ಇದೆಯಲ್ಲ, ಸ್ಟೂಡೆಂಟ್ -1 = 20 ಅಂತ ಇದೆಯಲ್ಲ, ಸೊ ಇದು ರಾಂಗ್. ಸೊ ಈ ಸ್ಟೂಡೆಂಟ್ -1 ಅಂತ ಬಂದಿರೋದು ನಮಗೆ ವೇರಿಯಬಲ್ ಆಗೋದಿಲ್ಲ. ಸೊ ಎರರ್, ಸೊ ಬಗ್. ಸೊ ಇದೊಂದು ಬಿಗ್ ಬಗ್. ಈ ಸ್ಟೂಡೆಂಟ್ _1 ಅಂತ ಏನಿದೆ, ಸೊ ಇದು ವೇರಿಯಬಲ್ಲು. ಇದರಲ್ಲಿ 10 ಅನ್ನೋ ಒಂದು ಇಂಟೀಜರ್ನ, ಈ ಡೇಟಾನ ಸ್ಟೋರ್ ಮಾಡಿದ್ದೀವಿ ಅಷ್ಟೇ. ಅರ್ಥ ಆಯ್ತಾ? ಇವಾಗ ನೀವು ಹೇಳಿದ್ರಿ ಇದರಲ್ಲಿ ವೇರಿಯಬಲ್ನಲ್ಲಿ ನಂಬರು, ಲೆಟರು, ಅಂಡರ್ಸ್ಕೋರ್ನ ಸ್ಟೋರ್ ಮಾಡ್ಬೋದು ಅಂತ. ಹಾಗಾದರೆ ನಾನು ಯಾಕೆ ಈ ಥರ ಬರಿಬೋದಾ? 1 ಇಂಪನ = 5 ಅಂತ, 1 ಇಂಪನ = 5 ಅಂತ ಬರಿಬೋದಾ ಅಂತ ನೀವು ಕೇಳ್ಬೋದು. 1 ಇಂಪನ = 5 ಅಂತ ನೀವು ಬರೆಯೋದಕ್ಕಾಗೋದಿಲ್ಲ. ಏಕೆಂದರೆ ರೂಲ್ ನಂಬರ್ 1 ಹೇಳಿದೆ, ಇಟ್ ವೇರಿಯಬಲ್ ಮಸ್ಟ್ ಸ್ಟಾರ್ಟ್ ವಿತ್ ಅ ಲೆಟರ್ ಆರ್ ಅಂಡರ್ಸ್ಕೋರ್. ನಾವು ಇದೆಂಥ ವ್ಯಾಲ್ಯೂಸ್ನ, ನಂಬರ್ಸ್ನ ಯೂಸ್ ಮಾಡ್ಬೋದು ವೇರಿಯಬಲ್ಸ್ನಲ್ಲಿ, ಆದರೆ ಸ್ಟಾರ್ಟ್ ಮಾಡೋದಕ್ಕೆ ಯೂಸ್ ಮಾಡಬಾರ್ದು. ಸೊ ಫಸ್ಟೇ ನಾವು 1 ಇಂಪನ = 5 ಅಂತ ಸ್ಟಾರ್ಟ್ ಮಾಡಿದ್ರೆ, ಈ ವೇರಿಯಬಲ್ನಲ್ಲಿ 1 ಇಂಪನ ಅಂತ ಈಗ ಫಸ್ಟೇ ನಾವು ವ್ಯಾಲ್ಯೂಯಿಂದನೇ ಸ್ಟಾರ್ಟ್ ಮಾಡಿದ್ರೆ ಒಂದು ವೇರಿಯಬಲ್ನ, ಇದು ಕೂಡ ಎರರ್ ಆಗುತ್ತೆ. ಸೊ ಈ ಥರ ಸ್ಟಾರ್ಟ್ ಮಾಡೋಂಗಿಲ್ಲ. ರೂಲ್ ನಂಬರ್ 1 ಇದು. ಯಾವಾಗಲೂ ವೇರಿಯಬಲ್ ಮಸ್ಟ್ ಸ್ಟಾರ್ಟ್ ವಿತ್ ಅ ಲೆಟರ್ ಆರ್ ಅಂಡರ್ಸ್ಕೋರ್. ಸೆಕೆಂಡ್ ರೂಲ್ ಏನು? ವೇರಿಯಬಲ್ ಕ್ಯಾನ್ ಓನ್ಲಿ ಕಂಟೈನ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಅಂಡರ್ಸ್ಕೋರ್. ಈ ಐಫನ್ ಆಗಿರ್ಬೋದು, $ಸಿಂಬಲ್, ಆ್ಯಶ್ ಸಿಂಬಲ್ಲು, ಸಮಥಿಂಗ್ ಇನ್ನೂ ಏನೇನೋ ಇದೆ. ಸೊ ಅದೆಲ್ಲ ನಾವು ಇಲ್ಲಿ ಯೂಸ್ ಮಾಡಲ್ಲ ವೇರಿಯಬಲ್ನಲ್ಲಿ. ಸೊ ಇನ್ನೊಂದು, ಸೊ ಇವಾಗ ರೂಲ್ ನಂಬರ್ 3. ಇವಾಗ ಫಾರ್ ಎಕ್ಸಾಂಪಲ್ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀನಿ. ಕ್ಯಾಪಿಟಲ್ ಲೆಟರ್ AGE ಏಜ್, ಸ್ಮಾಲ್ ಲೆಟರ್ AGE ಏಜ್. ಸೊ ಎರಡು ಕೂಡ ಏಜೆ. ಸೊ ಎರಡು ಸೇಮ್ ಅಂತ ನೀವು ಕೇಳ್ಬೋದು. ಇಲ್ಲ, ಇದೆಂಥ ವೇರಿಯಬಲ್ ಇದೆ, ಈ ವೇರಿಯಬಲ್ಲು ಪೈಥಾನ್ನಲ್ಲಿ. ಸೊ ಇದು ರೂಲ್ ನಂಬರ್ 3 ಏನು? ಇದು ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂತ ಅಂದರೆ ಏನಪ್ಪ ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್ ಅಂತ ಏನಾದರೂ. ಈಗ ನೋಡಿ, ಇದು ಅಪ್ಪರ್ ಕೇಸ್, ಈ ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ A ಇದೆ, ಇಲ್ಲಿ ಲೋವರ್ ಕೇಸ್ ಇದೆ, ಸ್ಮಾಲ್ ಲೆಟರ್ A ಇದೆ. ಸೊ ಇದೆರಡೂ ಕೂಡ ನಮಗೆ ಡಿಫ್ರೆಂಟ್ ವೇರಿಯಬಲ್ ಅಂತಲೇ ಕನ್ಸಿಡರ್ ಆಗೋದು. ಓಕೆ. ಸೊ ಇದು ಈಗ ಈ ಏಜಲ್ಲಿ ನೀವು ಸೇಮ್ ವ್ಯಾಲ್ಯೂ 10 ಡೇಟಾನ ಸ್ಟೋರ್ ಮಾಡಿ, ಇಲ್ಲೂ 10 ಡೇಟಾನ ಸ್ಟೋರ್ ಮಾಡಿದರೆ, ಇವಾಗ ನೀವು ಪ್ರಿಂಟ್ ಏನಾದರೂ ಕೊಟ್ಟರೆ ನಿಮಗೆ ಈ ಏಜೇ ಸಪ್ರೇಟಾಗಿ ಬರುತ್ತೆ, ಈ ಏಜೇ ಸಪ್ರೇಟಾಗಿ ಬರುತ್ತೆ. ಸೊ ಇದನ್ನು 20 ಅಂತ ತೊಗೊಂಡ್ಬಿಡ್ತೀನಿ, ಇಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಇದೇ ಸಪ್ರೇಟಾಗಿ ಪ್ರಿಂಟ್ ಆಗುತ್ತೆ, ಇದೇ ಸಪ್ರೇಟಾಗಿ ಪ್ರಿಂಟ್ ಆಗುತ್ತೆ. ಸೊ ಎರಡು ಕೂಡ ಏಜ್ ಅಲ್ವಾ, ಸೊ ಏನಕ್ಕೆ ಅಂತ ಅನ್ಬೋದು. ಸೊ ರೂಲ್ ನಂಬರ್ 3 ಪ್ರಕಾರ ಇಲ್ಲಿ ವೇರಿಯಬಲ್ ಕೇಸ್ ಸೆನ್ಸಿಟಿವ್. ಸೊ ಅಪ್ಪರ್ ಕೇಸು, ಲೋವರ್ ಕೇಸ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ.
ಸೊ ಲಾಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ರೂಲ್ನ ನಾವು ಹೇಳ್ತೀವಿ ಅಂತ ಹೋದರೆ ತುಂಬ ಇರುತ್ತೆ. ಬಟ್ ನಾವು ಯೂಸ್ ಮಾಡೋದ್ರಲ್ಲಿ ಇವಾಗ ನಾನು ಮೇನ್ ರೂಲ್ಸ್ನ ಹೇಳ್ತಿರೋದ್ರಿಂದ ಸೊ ಈ ಮೇನ್ ಲಾಸ್ಟ್ ರೂಲ್ನ ಹೇಳ್ತಿದ್ದೀನಿ. ಸೊ ಇನ್ ವೇರಿಯಬಲ್ಸ್ ಕೆನಾಟ್ ಯೂಸ್ ಪೈಥಾನ್ ಕೀವರ್ಡ್ಸ್ ಲೈಕ್ ಫಾರ್, ಇಫ್, ಕ್ಲಾಸ್, ಈ ಥರ ಕೀವರ್ಡ್ಸ್ನ ನಾವು ಯೂಸ್ ಮಾಡೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲು ವೇರಿಯಬಲಲ್ಲಿ ಫಾರ್ ಅಂತ ನೀವು ತಗೊಳಕ್ಕಾಗಲ್ಲ, ವೇರಿಯಬಲಲ್ಲಿ ಕ್ಲಾಸ್ ಅಂತ ತಗೊಳಕ್ಕಾಗಲ್ಲ, ವೇರಿಯಬಲಲ್ಲಿ ಇಫ್ ಅಂತ ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಯಾಕೆ ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಇಷ್ಟು ತಿಳ್ಕೊಳ್ಳಿ. ರೂಲ್ ನಂಬರ್ 1 ಏನು? ಇಟ್ಸ್ ಮಸ್ಟ್ ಸ್ಟಾರ್ಟ್ ವಿತ್ ಲೆಟರ್ ಆ್ಯಂಡ್ ಅಂಡರ್ಸ್ಕೋರ್. ರೂಲ್ ನಂಬರ್ 2, ಇಟ್ ಓನ್ಲಿ ಕಂಟೈನ್ ಲೆಟರ್, ನಂಬರ್, ಅಂಡರ್ಸ್ಕೋರ್. ಅಂದರೆ ಇಫ್ ಅನ್ನೋ ಡಾಲರು ಇದೆಲ್ಲ ನಾವು ಹಾಕೋಂಗಿಲ್ಲ ವೇರಿಯಬಲಲ್ಲಿ. 3rd ರೂಲ್ಸ್ ಕೇಸ್ ಸೆನ್ಸಿಟಿವ್, ಅಂದರೆ ಇದರಲ್ಲಿ ಲೋವರ್ ಕೇಸು ಅಪ್ಪರ್ ಕೇಸ್ ಅನ್ನೋ ತುಂಬ ಮ್ಯಾಟರ್ ಆಗುತ್ತೆ. ಸೊ ನೋಡಿಕೊಂಡು ನಾವು ವೇರಿಯಬಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ವಿ ಕೆನಾಟ್ ಯೂಸ್ ಪೈಥಾನ್ ಕೀವರ್ಡ್ಸ್ ಆ್ಯಸ್ ಎ ವೇರಿಯಬಲ್. ಸೊ ನಾವು ಪೈಥಾನ್ ಕೀವರ್ಡ್ಸ್ನ ಆ್ಯಸ್ ಎ ವೇರಿಯಬಲ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಲೈಕ್ ನಮ್ಮ ಎಕ್ಸಾಂಪಲ್ ಕೊಟ್ಟನಲ್ವಾ, ಸೊ ಫಾರ್ ಆಗಿರ್ಬೋದು, ಇಫ್ ಆಗಿರ್ಬೋದು, ವೈಲ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು. ಸೊ ಈ ಥರ ನಮಗೆ ಇರುವಂಥ ಪೈಥಾನ್ ಕೀವರ್ಡ್ಸ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಇಷ್ಟು. ಸೊ ಡೆಫಿನೇಷನ್ ತಿಳ್ಕೊಂಡ್ರಿ, ಇವತ್ತು ಎಕ್ಸಾಂಪಲ್ ತಿಳ್ಕೊಂಡ್ರಿ, ರೂಲ್ಸ್ ಏನೇನು ಅಂತ ತಿಳ್ಕೊಂಡ್ರಿ. ಸೊ ಮತ್ತು ಇವಾಗ ಫೈನಲ್ ಲಾಸ್ಟ್ ಒಂದೇ ದಿನ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಿತ್ತು. ಸೊ ಈ ವಿಡಿಯೋನ ಮೋರ್ ದೆನ್ 2 ಮಿನಿಟ್ಸೇ ಆಯಿತು. ಸೊ ಇದನ್ನು ಪಾರ್ಟ್ 1 ಮತ್ತು ಇನ್ನೊಂದು ಸೆಕೆಂಡ್ ವಿಡಿಯೋ ಪಾರ್ಟ್ 2 ಅಂತ ಸ್ಪ್ಲಿಟ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ನೋಡಿ. ಪಾರ್ಟ್ 1 ನೋಡಿಬಿಟ್ಟು ಪಾರ್ಟ್ 2 ಹಾಗೆ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬೇಗನೆ ಮುಗ್ದೋಗುತ್ತೆ. ಸೊ ನೀವಾಗಲೇ ಫಸ್ಟ್ ಸ್ಟೆಪ್ ಇಟ್ಟಿದ್ದೀರಾ. ಓಕೆ. ಸೊ ಇದನ್ನು ನೀವು ಮಾಡ್ತಿದ್ದೀರಾ. ಇವಾಗ ಪೈಥಾನ್ ನಾನು ಇಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ವಾ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಅಪ್ಲಿಕೇಶನ್ ಅನಿಸುತ್ತೆ, ಯಾವುದು ಪ್ಲಾಟ್ಫಾರ್ಮ್ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಪೈಥಾನ್ಗೆ ಇವಾಗ ಕಂಪೈಲ್ ಮಾಡ್ತಿರಲ್ವಾ. ಸೊ ಕಂಪೈಲ್ ಮಾಡೋದಕ್ಕೆ ಯಾವ ಪ್ಲಾಟ್ಫಾರ್ಮ್ ತುಂಬ ಇದೆ ಪೈಥಾನ್ದು. ಸೊ ನಾನು ಹೇಳ್ತೀನಿ ನಿಮಗೆ ಯಾವುದು ಓಕೆ ಅಂದರೆ ಕರೆಕ್ಟಾಗಿ ನೀಟಾಗಿ ವರ್ಕ್ ಆಗುತ್ತೆ ಅಂತ. ಸೊ ನಾನು ಆಗಲೇ ಹೇಳಿದ್ದೀನಿ ಕೂಡ ವಿಜುವಲ್ ಸ್ಟುಡಿಯೋ ಯೂಸ್ ಮಾಡಿ ಅಂತ. ಸೊ ನೀವು ಯಾವಾಗಲಾದರೂ ಈ ಕ್ಲಾಸ್ ಕೇಳ್ತಿದ್ದೀರಾ, ವಿಜುವಲ್ ಸ್ಟುಡಿಯೋ ಓಪನ್ ಮಾಡಿ ಇಟ್ಕೊಳ್ಳಿ. ಅಥವಾ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಪೈಥಾನ್ದು ಏನು ಕಂಪೈಲ್ ಮಾಡೋದಕ್ಕೆ ಅಪ್ಲಿಕೇಶನ್ ಓಪನ್ ಮಾಡಿ ಇಟ್ಕೊಳ್ಳಿ. ನಾನು ಏನು ಎಕ್ಸಾಂಪಲ್ನ ಹಾಕ್ತೀನಿ, ನೀವು ಡಿಫ್ರೆಂಟ್ ಎಕ್ಸಾಂಪಲ್ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಅದು ಕೂಡ ಇಟ್ ವಿಲ್ ಬಿ ದ ಬೆಟರ್ ವೇ ಲರ್ನಿಂಗಿಗೆ. ಸೊ ಇಷ್ಟು ನಮಗೆ ವೇರಿಯಬಲ್ಸು. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡೇಟಾ ಟೈಪ್ ಬಗ್ಗೆ ನೋಡೋಣ. ಸೊ ಹಾಗೆ ನಾನು ಕ್ಯಾಪ್ಷನಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತೀನಿ. ಸೊ ಅಂದರೆ ಈಗ ನಾನು ಏನು ಟಾಪಿಕ್ನ ಕವರ್ ಮಾಡಿದ್ದೀನಿ ಈ ಟಾಪಿಕ್ ಮೇಲೇ ಒಂದು ಕ್ವಶನ್ ಕೊಟ್ಟಿರ್ತೀನಿ. ಆ ಕ್ವಶನ್ಗೆ ಆನ್ಸರ್ನ ಕಮೆಂಟ್ ಮಾಡಿ ಅಥವಾ DM ಮಾಡಿ. ಸೊ ನೋಡೋಣ ಎಷ್ಟು ಜನಕ್ಕೆ ಈ ಕ್ಲಾಸ್ ಅರ್ಥ ಆಗಿದೆ ನೀಟಾಗಿ ಅಂತ. ಸೊ ನಿಮಗೆ ಡೌಟ್ ಇದ್ದರೂ ಪರವಾಗಿಲ್ಲ. ಸೊ ಅದನ್ನು ಅರ್ಥ ಆಗಿಲ್ಲ, ಈ ಪಾಯಿಂಟಲ್ಲಿ ನಾನು ಸ್ಟಕ್ ಆಗಿದ್ದೀನಿ ಸೊ ಅಂತ ಮೆಸೇಜ್ ಮಾಡಿ. ನಾನು ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಅಥವಾ ಫುಲ್ ಹೋಲ್ಸೇಲಾಗಿ ಯಾರಿಗೂ ಅರ್ಥ ಆಗಿಲ್ಲ ಅಂತ ಅಂದರೆ ರಿಪೀಟ್ ಕೂಡ ಮಾಡ್ತೀನಿ. ನೋ ಪ್ರಾಬ್ಲಮ್, ನಾಟ್ ಅಟ್ ಆಲ್. ಸೊ ಓಕೆ, ಇಷ್ಟೇ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಂಗ್ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಸ್ಪ್ಲಿಟ್ ಮಾಡಿರೋದು. ಸೊ ಎರಡನ್ನೂ ನೋಡಿ ಮಿಸ್ ಮಾಡ್ಕೋಬೇಡಿ. ಸೊ ಒಂದನ್ನು ನೋಡಿ ಒಂದೊಂದು ಸ್ಕಿಪ್ ಮಾಡಿದ್ರೆ ಅಂದರೆ ಅರ್ಥ ಆಗೋದಿಲ್ಲ ಅಷ್ಟು. ಸೊ ನೆಕ್ಸ್ಟ್ ಇರೋವಂಥ ಟಾಪಿಕ್ಕು ಡೇಟಾ ಟೈಪು ಮತ್ತು ಇನ್ಪುಟ್ ಆ್ಯಂಡ್ ಔಟ್ಪುಟ್ಟು ವೆರಿ ಇಂಪಾರ್ಟೆಂಟು. ಸೊ ಇವಾಗ ನಾವು ಈಗ ಬೇಸಿಕ್ಸ್ನ ನೋಡ್ತಿದ್ದೀವಲ್ವ. ಈಗ ವೇರಿಯಬಲ್ಲು, ಡೇಟಾ ಟೈಪು, ಇನ್ಪುಟ್ಟು, ಆಪರೇಟರ್ಸು, ಟೈಪ್ ಕ್ಯಾಸ್ಟಿಂಗು ಇದೆಲ್ಲ ಒಂದು ಬೇಸಿಕ್ಸು. ಸೊ ಇದು ಹೇಗಪ್ಪ ಅಂತಂದರೆ ಇವಾಗ ಒಂದು ಇಂಗ್ಲೀಷ್ ವರ್ಡ್ ಯಾವುದನ್ನೋ ಒಂದು ಬರೆಯೋದಾಗಿರ್ಬೋದು, ಇಂಗ್ಲೀಷ್ನ ಕನ್ನಡನೇ ತಗೊಳ್ಳಿ, ಕನ್ನಡನ ಬರೆಯೋದಾಗಿರ್ಬೋದು, ಓದೋದಾಗಿರ್ಬೋದು. ಇದನ್ನು ಮಾಡೋಕ್ಕಿಂತ ಮುಂಚೆ ನಮಗೆ ಫಸ್ಟ್ ಇಂಗ್ಲೀಷ್ಗಾದರೆ ಆಲ್ಫಾಬೆಟ್ಸ್ ABCD ಗೊತ್ತಿರಬೇಕು. ಕನ್ನಡದಲ್ಲಾದರೆ ನಮಗೆ ಬರೆಯೋದಕ್ಕೆ ಓದೋದಕ್ಕೆ ಬರಬೇಕು ಅಂದರೆ ಅದೇನು ವರ್ಣಮಾಲೆ ಏನಿದೆ ಅದೆಲ್ಲ ಗೊತ್ತಿರಬೇಕಲ್ವಾ. ಸೊ ಅದೇ ಥರ ಈ ಒಂದು ಲ್ಯಾಂಗ್ವೇಜು, ಈ ಪೈಥಾನ್ ಲ್ಯಾಂಗ್ವೇಜಲ್ಲಿ ಸೊ ಇದೆಲ್ಲ ನಮಗೆ ಆ ಥರ ಬೇಸಿಕ್ ಥರ ಆಲ್ಫಾಬೆಟ್ಸ್ ಅಂದ್ಕೊಳ್ಳಿ. ಸೊ ಆ ಥರ. ಸೊ ಇದೆಲ್ಲ ಇಂಪಾರ್ಟೆಂಟು ನಮಗೆ. ನೀವು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದರೆ ನೀವು ಆರಾಮಾಗಿ ಅದನ್ನು ಪೈಥಾನ್ ಕೋಡ್ನ ಬರಿಬೋದು, ಓದ್ಬೋದು, ನೀಟಾಗಿ ಅರ್ಥ ಮಾಡ್ಕೊಬೋದು ಪೈಥಾನ್ ಕೋಡ್ನ. ಸೇಮ್ ಅಷ್ಟೇ ಇವತ್ತಿನ ಕ್ಲಾಸು. ಸೊ ಪ್ರಾಕ್ಟಿಕಲಾಗಿ ನೀವು ಕೂಡ ಟ್ರೈ ಮಾಡಿ. ನಾನು ಕೊಟ್ಟಿರೋ ಎಕ್ಸಾಂಪಲ್ಸ್ನ ಬಿಟ್ಟು ನೀವು ಹೊಸ ಎಕ್ಸಾಂಪಲ್ನ ಹಾಕ್ಕೊಂಡು ಟ್ರೈ ಮಾಡಿ. ಸೊ ನೀವೇನಾದರೂ ಕೋಡ್ ಬರ್ತಿದ್ರೆ ಕಾಮೆಂಟ್ ಸೆಷನಲ್ಲಿ ಹಾಕಿ. ಸೊ ಈ ಥರ ಕೋಡ್ ಬರೆದಿದ್ದೀನಿ ಅಂತ. ನೋಡೋಣ ಹೇಗಿದೆ, ಎಷ್ಟು ಮುಂದೆ ಹೋಗ್ತಿದೆ ಅಂತ. ದಟ್ಸ್ ಇಟ್ ಗಾಯ್ಸ್.
Meet tomorrow. Bye. Take care.